ಯಶಸ್ವಿ ಪುರುಷರ ಹಿಂದೆ ಒಬ್ಬರು ಮಹಿಳೆಯರು ಇರ್ತಾರಂತೆ. ನಮ್ಮ ಯಶೋದಮ್ಮ ಅವರು ಇದರ ಹಿಂದೆ ಇವಾಗ ಗಣಪತಿ ಭಟ್ರ ಹಿಂದೆ ಆ ಬೆನ್ನೆಲುಬಾಗಿ ಅವರ ಯಶಸ್ಸಿನ ಹಿಂದಿನ ಒಂದು ಶಕ್ತಿಯಾಗಿದ್ದಾರೆ. ಅಮ್ಮ, ಇದು ಏನು ನಿಮ್ಮ ಗೋಶಾಲೆ ಬಗ್ಗೆ ಸ್ವಲ್ಪ ವಿವರ ಹೇಳಿ. ನಮ್ಮ ಗೋಶಾಲೆಯಾಗಿ ಒಂದು 20 ವರ್ಷ ಆಯಿತು. ಶುರುವಿಗೆ ಸಣ್ಣ 3 ದನ ಇರುವ ಒಂದು ಹಟ್ಟಿಯನ್ನು ಮಾಡಿದ್ದೇವೆ. ಈಗ ಅದಕ್ಕೆ ನಂತರ 20 ವರ್ಷದಿಂದ ಇಷ್ಟು ದೊಡ್ಡ ಗೋಶಾಲೆ ನಡೀತಾ ಇದೆ. ದನ ಕರು ಹಾಕಿದಾಗೆ ನಮಗೆ ಹೆಚ್ಚಿಗೆ ಆದ ದನಗಳನ್ನು ನಾವು ಕೊಡ್ತಾ ಇದ್ದೇವೆ. ಹಟ್ಟಿ ಹಾಕಲಿಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ದನಗಳು. ಸೊ ಎಲ್ಲ ನಿಮ್ಮ ಗೋಶಾಲೆ ಎಲ್ಲ ದೇಶಿ ಸ್ವದೇಶಿ ಎಲ್ಲ ಸ್ವದೇಶಿ ದನಗಳೇ ಇರೋದು. ಏನು ನಿಮಗೆ ದೇಶಿ ದನದ ಮೇಲೆ ಅಷ್ಟು ಮೋಹ? ಅದಕ್ಕೆ ನಮ್ಮ ಮೇಲೆ ಪ್ರೀತಿ ಜಾಸ್ತಿ. ಅದು ನಮ್ಮನ್ನು ಗಮನಿಸುವುದು ತುಂಬ ಜಾಸ್ತಿ. ಯಾರನ್ನಾದರೂ ಅದು ಹೀಗೆ ಪರಿಚಯ ಸರಿಯಾಗಿ ನೋಟ್ ಮಾಡ್ತದೆ, ಗಮನಿಸ್ತದೆ. ತುಂಬ ಪ್ರೀತಿ ಜಾಸ್ತಿ. ಹಾಲಿನ ಗುಣಮಟ್ಟ ಭಾರಿ ಒಳ್ಳೆಯದು. ಹಾಲು ಮಾರಾಟ ಮಾಡ್ತೀರಾ? ನಮಗೆ ಹಾಗೆ ಹೆಚ್ಚಿಗೆ ಅದನ್ನು ಹಾಕ್ತೇವೆ. ಯಾರು ದನ ಕರೆಯುವುದು? ಯಾರು ಕರೀತಿದ್ದೆ? ಎಲ್ಲರೂ ಕರೀತೇವೆ. ನೀವೆಲ್ಲ ಮನೆಯವರೆಲ್ಲರೂ ಕರೀತೇವೆ. ನಿಮ್ಮ ಈ ಹಟ್ಟಿಯ ಒಂದು ವಿಶೇಷತೆ ಏನು? ಹೇಗೆ? ಇದು ನಾವೊಂದು 8-9 ವರ್ಷಗಳ ಹಿಂದೆ ಕಟ್ಟಿದಂಥ ಹಟ್ಟಿ. ನಮ್ಮಲ್ಲಿ ಮೊದಲು ಮತ್ತೊಂದು ಹಟ್ಟಿಯ ಮನೆಯ ಬಲಪಕ್ಕದಲ್ಲಿದೆ. ಇದು ಅಲ್ಲಿ ಸ್ಥಳ ಸಾಕಾಗುವುದಿಲ್ಲ ಅಂತ ದೃಷ್ಟಿಯಿಂದ ಇದನ್ನು ರಚನೆ ಮಾಡಿದೆ. ಇದನ್ನು ರಚನೆ ಮಾಡುವಾಗಲೇ ದನಗಳಿಗೆ ಅನುಕೂಲ ಆಗುವ ದೃಷ್ಟಿಯಿಂದ ಮತ್ತು ನಮಗೂ ಅನುಕೂಲ ಆಗುವ ದೃಷ್ಟಿಯಿಂದ ಈ ಥರದಲ್ಲಿ ರಚನೆ ಆಯಿತು. ಇದು ನೋಡಿ, ಬೈಪಾಣೆ ಎಲ್ಲರೂ ಲೆವೆಲ್ ಮಾಡಿಬಿಡ್ತಾರೆ. ಲೆವೆಲ್ ಮಾಡಿದರೆ ದನಗಳು ನಾವು ತಿನ್ನಲಿಕ್ಕೆ ಹಾಕಿದ್ದನ್ನೆಲ್ಲ ಎಳೆದು ಹೊರಗೆ ಹಾಕಿಬಿಡ್ತದೆ. ಅದಕ್ಕೆ ಬೇಕಾಗಿ ಇದನ್ನು 1 ಫೀಟು ಹೊಂಡ ಇಟ್ಟುಕೊಂಡೆ. ಹಾಗೆ ನಾವು ದನಕ್ಕೆ ತಿನ್ನಲಿಕ್ಕೆ ಹಾಕುವಂಥದ್ದು ಹುಲ್ಲು ಇರಲಿ ಯಾವುದೇ ಇರಲಿ ಅದೆಲ್ಲವೂ ಇದರೊಳಗೆ ಹಾಕುತ್ತೇನೆ. ಹಾಗೆ ನೀರು ಸಹ ಕೊಡೋದು ಇದರಲ್ಲಿ. ನಾವು ಬಕೆಟ್ ಇಟ್ಟು ನೀರು ಕೊಡುವುದಿಲ್ಲ. ಮತ್ತು ಹಿಂಡಿ ಹಾಕುವಂಥದ್ದು ಇದಕ್ಕೆ. ಹಾಗಾಗಿ ಎಲ್ಲವೂ ಇದಕ್ಕೆ ಹಾಕುವಂಥದ್ದು. ಒಮ್ಮೆ ಆದ ಕೂಡಲೇ ಒಮ್ಮೆ ಕ್ಲೀನ್ ಮಾಡಲಿಕ್ಕೆ ಉಂಟು. ಈ ಹಟ್ಟಿಯಲ್ಲಿ ಒಂದು ಕಂಪಾರ್ಟ್ಮೆಂಟ್ ಬೇರೆ ಒಂದು ಮಾಡಿದ್ದೀರಲ್ಲ? ಅಂದರೆ ದನಗಳ ಒಟ್ಟಿಗೆ ಕರುಗಳು ಇರುವುದು ಬೇಡ ಅಂತ ಹೇಳಿದ ದೃಷ್ಟಿಯಿಂದ ಕರುಗಳಿಗೆ ಬೇರೆ ಒಂದು ಸೊಪ್ಪಿನ ಹಟ್ಟಿ ಮಾಡಿದ್ದೇವೆ. ಹಾಗೆ ಕರುಗಳೆಲ್ಲ ಇದರಲ್ಲಿದೆ. ಇಲ್ಲಿ ಒಂದು ಪುಂಗನೂರು ಕರು ಮತ್ತು ಒಂದು ಸಿಂಧಿ ಗಡಸು ಇದೆ. ಹೀಗೆ ನಮ್ಮದು ಎಲ್ಲ ಹಟ್ಟಿಯಲ್ಲಿರುವಂಥ ಎಲ್ಲದೂ ದೇಶಿ ದನಗಳೇ. ದೇಶಿ ದನಗಳಿಗೆ ರೋಗ ನಿರೋಧಕ ಶಕ್ತಿ ಜಾಸ್ತಿ. ಹಾಗೆ ಹಾಲು ಸಹ ಫ್ಯಾಟು ಡಿಗ್ರಿಗಳು ಜಾಸ್ತಿ ಬರ್ತದೆ. ಹಾಗೆ ತಿನ್ನಲಿಕ್ಕೆ ಫಾಸ್ಟಿನ ಅಥವಾ ಜರ್ಸಿ ದನದಷ್ಟು ಬೇಕಾಗುವುದಿಲ್ಲ. ಹಾಗೆ ನಾವು ಈ ಮಿಷನ್ನ ಮೂಲಕ ತೋಟದ ಹಾಳೆಗಳನ್ನು ತಂದು ಕೊಚ್ಚಿ ಇದಕ್ಕೆ ದನಗಳಿಗೆ ಫೀಡಿಂಗ್ ಮಾಡ್ತಾ ಇದ್ದೇವೆ. ಇದೊಂದು 10 ವರ್ಷಗಳಿಂದ ಮಾಡ್ತಾ ಇದ್ದೇವೆ. ಏನು ಕೆಲವರು ಹೇಳ್ತಾರೆ ಹಲ್ಲು ಸವಿಯುತ್ತದೆ ಹೀಗೆಲ್ಲ ಆಗ್ತದೆ ಅಂತ. ನಮಗೆ ಏನು ತೊಂದರೆ ಆಗಲಿಲ್ಲ. ನಾವು ಮಳೆಗಾಲ ಬೇಸಿಗೆಗಾಲ ಆ ತೋಟದ ಹಾಳೆಗಳನ್ನು ತಂದು ದನಗಳಿಗೆ ಉಪಯೋಗ ಮಾಡ್ತಾ ಇದ್ದೇವೆ. ಈ ಹಟ್ಟಿ ರಚನೆ ಮಾಡುವಾಗ ದನಗಳಿಗೆ ಬೇಕಾದಷ್ಟು ವಿಶಾಲವಾದ ಸ್ಥಳ ಬೇಕಾಗ್ತದೆ. ಅದಕ್ಕೆ ಬೇಕಾಗಿ ನಾನು ಹಿಂಬದಿಯಲ್ಲಿ ನಮಗೆ ಓಡಾಡಲು ಬೇಕಾಗಿ 2 ಫೀಟ್ನ ಒಂದು ದಾರಿಯನ್ನು ಇಟ್ಟುಕೊಂಡಿದ್ದೆ. ಇದರಿಂದಾಗಿ ಓಡಾಡಲಿಕ್ಕೆ ಬೇಕಷ್ಟು ಜಾಗ ಸಿಗ್ತದೆ ನಮಗೆ. ಈಗ ಅಲ್ಲಿಂದ ಇಲ್ಲಿಗೆ ಒಂದು 4 ಇಂಚು ಡೌನ್ ಇದ್ದ ಕಾರಣ ನೀರ ಪಸೆ ಆದಷ್ಟು ಬೇಗ ಆರಿ ಹೋಗ್ತದೆ. ಹಾಗೆ ಸೊಳ್ಳೆಗೆ ಬೇಕಾಗಿ ಒಂದು ಮಿಷನ್ ಅಂದರೆ ಕರೆಂಟಿನದ್ದು ಒಂದು ಇಟ್ಟುಕೊಂಡಿದ್ದೇನೆ. ಸೊಳ್ಳೆ ಇದರಲ್ಲಿ ಎಲ್ಲ ಸಾಯ್ತದೆ. ಸೊಳ್ಳೆ ನಾಶಕ. ಹಾಗೆ ಇದೆಲ್ಲ ಫ್ಯಾನ್ಗಳು. ಯಾಕೆಂದರೆ ಹಟ್ಟಿಯ ಸಂಜೆ ಹೊತ್ತಿಗೆ ನುಸಿ ನೊಣಗಳು ತುಂಬ ಬರುವುದಕ್ಕೆ ಮತ್ತು ನಮಗೆ ಹಾಲು ಕರೀಲಿಕ್ಕೆ ಒಳ್ಳೆಯದಾಗಲಿಕ್ಕೆ ಬೇಕಾಗಿ ಈ ಫ್ಯಾನ್ಗಳನ್ನು ಇಟ್ಟುಕೊಂಡಿದ್ದೇನೆ. ಈ ಫ್ಯಾನ್ಗಳೆಲ್ಲ ಸೋಲಾರ್ನಲ್ಲಿ ಈಗ ರನ್ ಆಗ್ತಾ ಇದೆ. ಇದು ಗೋಬರ್ ಗ್ಯಾಸಿಗಾಗಿ ಇರುವಂಥ ಸಗಣಿ ಕರಡಿಸುವಂಥ ವ್ಯವಸ್ಥೆ. ಇದನ್ನು ಈ ಥರದಲ್ಲಿ ಸಗಣಿ ಹಾಕಿದ ನಂತರ ಹೀಗೆ ತಿರುಗಿಸಿ ಸಗಣಿ ಕರಡಿದ ನಂತರ ಇದರಲ್ಲಿರೋ ಮುಚ್ಚಳವನ್ನು ನಾವು ಹೀಗೆ ಈ ಥರದಲ್ಲಿ ಎತ್ತಿ ತೆಗಿತೇವೆ. ಕೈಯನ್ನು ಹಾಕಿ ಎತ್ತರಿಸುವ ಕೆಲಸ ಯಾವುದೂ ಇಲ್ಲ. ಕೈಯಲ್ಲಿ ಮುಟ್ಟುವ ಅವಶ್ಯಕತೆ ಇಲ್ಲ. ಕೈಗೆ ಸಗಣಿ ಮೆತ್ತುವ ಕೆಲಸ ಸಹ ಇಲ್ಲ. ಹೀಗೆ ಇದನ್ನು ಇಲ್ಲೇ ಇಟ್ಟು ಬಿಡೋದು. ಈಗ ಸಗಣಿ ಗೋಬರ್ ಗ್ಯಾಸಿಗೆ ಹೋದ ನಂತರ ಗ್ಯಾಸ್ ಉತ್ಪತ್ತಿಯಾಗಿ ನಮ್ಮ ಮನೆಯ ಅಡಿಗೆ ಕೋಣೆಗೆ ಸಪ್ಲೈ ಆಗ್ತದೆ. ನಮ್ಮ ಸಂಪೂರ್ಣ ಅಡಿಗೆ ಇದರಲ್ಲೇ ಗೋಬರ್ ಗ್ಯಾಸಿನಲ್ಲಿ ಆಗುವಂಥದ್ದು. ನಮ್ಮದು ಸಿಲಿಂಡರ್ ಅಥವಾ ಸೌದೆ ಹಾಕುವ ವ್ಯವಸ್ಥೆ ಇಲ್ಲ ನಮ್ಮಲ್ಲಿ. ಅದೇ ರೀತಿಯಲ್ಲಿ ಸ್ಲರಿ ಬಂದಂಥದ್ದು ಮೇಲಿನ 30,000 ಲೀಟರ್ನ ಟ್ಯಾಂಕಿಗೆ ಹೋಗ್ತದೆ. ಆ ಟ್ಯಾಂಕಿಯಿಂದ ತೋಟಕ್ಕೆ ಗೋಮೂತ್ರ ಎಲ್ಲ ಕ್ಲೀನ್ ಮಾಡಲಿಕ್ಕೆ ಕ್ಲೀನಾಗಿ ಬರ್ತದೆ. ಹೌದೌದು, ಕ್ಲೀನಾಗಿ ಇಲ್ಲಿ ಬರ್ತದೆ. ಮತ್ತು ಇದೇನು ಗೇಟ್ ವಾಲ್, ಭಾರಿ ದೊಡ್ಡ ಗೇಟ್ ವಾಲ್ ಕಾಣ್ತದೆ. ಇದು ನಮ್ಮ 18 ಲಕ್ಷ ಲೀಟರ್ನ ಟ್ಯಾಂಕಿಯಿಂದ ತೋಟಕ್ಕೆ ನೀರು ಹೋಗುವಂಥ 4 ಇಂಚಿನ ಪೈಪು. 4 ಇಂಚಿನ ಪೈಪಿಗೆ 4 ಇಂಚಿನ ಗೇಟ್ ವಾಲನ್ನು ಇಟ್ಟುಕೊಂಡಿದ್ದೇವೆ. ಈ ಗೇಟ್ ವಾಲ್ ಬಿಟ್ಟ ತಕ್ಷಣ ತೋಟದಲ್ಲಿ 15 ಸ್ಪ್ರಿಂಕ್ಲರು ರನ್ ಆಗ್ತದೆ. ಅದಕ್ಕೆ ಯಾವುದೇ ಕರೆಂಟ್ ಬೇಡ, ಯಾವುದು ಬೇಡ. ಅದು ಗ್ರಾವಿಟಿ ಮೂಲಕ ಕೆಳಗೆ ಹೋಗಿಬಿಡ್ತದೆ. ನೀವೀಗ ವಿಡಿಯೋದಲ್ಲಿ ಡ್ರೈಯರ್ನ ಒಳಗೆ ಇರುವ ದೃಶ್ಯ ನೋಡಿರ್ಬೋದು.
ಬಟ್ ಇಲ್ಲಿ ವಿಶೇಷತೆ ಏನು ಅಂದರೆ ಈ ಡ್ರೈಯರ್ನ ಒಳಗೆ ನಮ್ಮ ಎಕ್ಕಡ್ಕ ಗಣಪತಿ ಭಟ್ ಅವರು ತರಕಾರಿ ಬೆಳೆಸ್ತಾ ಇದ್ದಾರೆ, ಯಶಸ್ವಿಯಾಗಿ ತರಕಾರಿಯನ್ನು ಮಾಡ್ತಾ ಇದ್ದಾರೆ. ಅವರ ಹತ್ರ ಕೇಳೋಣ ಈ ತರಕಾರಿ, ಈ ಥರದ ಒಂದು ಇಂಡೋರ್ ತರಕಾರಿ ಮಾಡುವ ಜಾಗದ ಕುರಿತು ಅವರಲ್ಲೇ ನಾವು ಮಾತಾಡ್ಸೋಣ. ಸ್ವಾಮಿ, ಇದರಲ್ಲಿ ಹೇಗೆ ಯಾವ ತರಕಾರಿ ನೀವು ಬೆಳೆಸಿದ್ದೀರಿ, ಎಷ್ಟು ಸಮಯದಿಂದ ಬೆಳೆಸಿದ್ದೀರಿ? ಇದರಲ್ಲಿ ನಾವು ಚಪ್ಪರ ಹಾಕಿ ಇದೊಂದು ಚಪ್ಪರ ಮಾಡಿದ್ದೇವೆ. ಚಪ್ಪರದಲ್ಲಿ ಬೆಳೆಯುವಂಥ ಎಲ್ಲ ತರಕಾರಿಗಳನ್ನು ಮಾಡಿದ್ದೇವೆ ಮೊದಲು. ಆದರೆ ಈ ವರ್ಷ ಮಾತ್ರ ಮಾಡಲಿಲ್ಲ, ಕಡಿಮೆ ಮಾಡಿದ್ದೇವೆ. ಯಾಕೆಂದರೆ ಬಸವನ ಹುಳ ಕಳೆದ ಇದರಲ್ಲಿ ಬಂತು, ಆದ ಕಾರಣ ಅದು ಕಡಿಮೆ ಆಗಿದೆ. ಇದೀಗ ಇದು ಮಾಡಿ ನಾವು 4 ವರ್ಷ ಕಳೆಯಿತು. ಇದು ಮುಖ್ಯ ಉದ್ದೇಶ ಅಡಿಕೆ ಒಣಗಿಸೋ ಇದರಿಂದ ಡ್ರೈಯರ್ ಆಗಿ ಮಾಡಿದ್ದು. ಆಗ ಮಾಡುವಾಗಲೇ ಆಲೋಚನೆ ಮಾಡಿದೆ, ಮಳೆಗಾಲದಲ್ಲಿ ಖಾಲಿ ಇರುವ ಸಮಯದಲ್ಲಿ ತರಕಾರಿ ಇದರಲ್ಲಿ ಮಾಡಬಹುದು ಅಂತ ಹೇಳೋ ದೃಷ್ಟಿಯಿಂದ ಸೈಡ್ ಸುತ್ತಲೂ ಗಾಳಿ ನಡೆಯುವ ಹಾಗೆ ಶೇಡ್ ನೆಟ್ಟನ್ನು ಅಳವಡಿಸಿದ್ದೇನೆ. ಸೊ ಈ ಭಾಗದಲ್ಲಿ ಶೇಡ್ ನೆಟ್ ಇದು ಗಾಳಿ ಸಂಚಾರಕ್ಕೆ ಬೇಕಾಗಿಯೇ ಆ ಮಾಡುವ ಸಮಯದಲ್ಲಿ ನಾನು ಆಲೋಚನೆ ಮಾಡಿದಂಥದ್ದು. ಹಾಗೆ ಇದರಲ್ಲಿ ನಮಗೆ ಬೇಕಷ್ಟು ತರಕಾರಿ ಮೊದಲು ಆಗಿದೆ. ಈಗ ಈ ವರ್ಷ ಮಾತ್ರ ಸ್ವಲ್ಪ ಡಲ್, ಅಂದರೆ ಆಗಲಿಲ್ಲ, ಬಸವನ ಹುಳ ಉಪದ್ರವದಿಂದಾಗಿ. ಇದರಲ್ಲಿ ತರಕಾರಿ ಮಾಡಿದರೆ ನವಿಲು ಮತ್ತು ಬೇರೆ ಇದರ ಉಪದ್ರವಗಳೆಲ್ಲ ಇಲ್ಲ, ಅದನ್ನೆಲ್ಲ ಯಾವುದು ಇದರ ಒಳಗಡೆ ಬರುವುದಿಲ್ಲ, ಎಲ್ಲ ಇಲ್ಲ. ಪರಾಗ ಸ್ಪರ್ಶ ಸ್ವಲ್ಪ ನಿಧಾನ ಆಗ್ತದೆ. ಅದಕ್ಕೆ ಬೇಕಾಗಿ ನಾವು ಕಳೆದ ವರ್ಷ ಜೇನು ಬೆಟ್ಟಿಗೆಯನ್ನು ಇದರ ಒಳಗೆ ಇಟ್ಟೆವು, ಅದು ಭಾಳ ಸಕ್ಸಸ್ ಆಗಿದೆ. ಪರಾಗ ಸ್ಪರ್ಶಕ್ಕೆ ಬೇಕಾಗಿ ಜೇನು ಬೆಟ್ಟಿಗೆ ಇದರ ಒಳಗೆ ಇಟ್ಟು ಬಿಟ್ಟರೆ ಭಾಳ ಒಳ್ಳೆಯದು, ಯಾವುದಾದ್ರು ಒಂದು ಸೈಡ್ನಲ್ಲಿ. ಇಲ್ಲ ಇದರ ಹೊರಗಿನ ಕೀಟಗಳು ಇದರಲ್ಲಿ ಬರುವುದು ಕಡಿಮೆ. ಮತ್ತು ರೋಗಗಳು ಬಂದಿದ್ದೇವೆ, ಬಹಳ ದೊಡ್ಡ ಮಟ್ಟಕ್ಕೆ ಇಲ್ಲ, ಸಣ್ಣ ಮಟ್ಟಿಗೆ ರೋಗ ಇದರಲ್ಲಿ ಬಂದಿದೆ ಹಾಗೆ. ಸೊ ಇಲ್ಲಿ ನೋಡಿ, ಇವರ ಈ ಒಂದು ಡ್ರೈಯರ್ನ ಒಳಗೆ ಅಡಿಕೆಯ ಒಂದು ಡ್ರೈ ಮಾಡಬೇಕಂತ ಸಂದರ್ಭ ಇಲ್ಲದ ಉಳಿದ ಸಮಯದಲ್ಲಿ ತರಕಾರಿ ಮಾಡ್ತಾರೆ. ನೋಡಿ, ಬಸಳೆಯ ಒಂದು ಚಪ್ಪರವನ್ನು ಈ ಡ್ರೈಯರ್ನ ಒಳಗೆ ಇಂಡೋರ್ ಒಂದು ಚಪ್ಪರ ಮಾಡಿದರೆ ಭಾಳ ಚೆನ್ನಾಗಿ ಕಳೆದ ವರ್ಷ ಒಳ್ಳೆಯ ಬೆಳೆ ಬಂದಿದೆ ಅಂತ ಹೇಳಿದರು. ಈ ವರ್ಷ ಸ್ವಲ್ಪ ಬೇರೆ ಬೇರೆ ಕಾರಣಗಳಿಂದ ಅವರಿಗೆ ಮಾಡಲಿಕ್ಕೆ ಆಗಲಿಲ್ಲ. ಅಂಬಾ ಅಂಬಾ ಎನ್ನುವ ಕೂಗು ಬಂತು ಎಲ್ಲಿಂದ? ಅಂಬಾ ನಾವೀಗ ಗಣಪತಿ ಭಟ್ ಅವರ ನೀರಿನ ಟ್ಯಾಂಕಿ ಮತ್ತು ಸ್ಲರಿ ಟ್ಯಾಂಕಿಯನ್ನು ನೋಡಲಿಕ್ಕೆ ಹೋಗ್ತಾ ಇದ್ದೇವೆ. ಬೆಳಗಿನ ಜಾವ ನಸುಕಿನ ವೇಳೆ ಹಟ್ಟಿಯ ಕಡೆಯಿಂದ, ಬೆಳಗಿನ ಜಾವ ನಸುಕಿನ ವೇಳೆ ಹಟ್ಟಿಯ ಕಡೆಯಿಂದ, ಗಂಗೆ ತುಂಗೆ ಜಲಜಾವನ ಜಾನಮ್ಮನೆ ಗೋವುಗಳು, ನಂದಿನಿ ಮೇದಿನಿ ತುಂಗೆ ವಿನೋದಿನಿ. ಇದು ಎಷ್ಟು 30,000 ಲೀಟರ್ನ ಟ್ಯಾಂಕಿ? 30,000 ಲೀಟರ್ನ ಟ್ಯಾಂಕ್ ಇದು. ಇದು ಮಾಡಿ ಒಂದು 10 ವರ್ಷ ಆಯಿತು ನಾನೀಗ. ಇದರಲ್ಲಿ ಪಂಪಿನ ಮೂಲಕ ಸ್ಲರಿ ಅಲ್ಲಿಂದ ಇಲ್ಲಿ ಬಂದು ಬೀಳ್ತದೆ. ಇಲ್ಲಿಂದ ಮತ್ತೆ ಗ್ರಾವಿಟಿ ಲೆಕ್ಕದಲ್ಲಿ ತೋಟಕ್ಕೆ ಮೂಲಕ ಹೋಗ್ತದೆ. ಅಲ್ಲಿ ಬುಡ ಪೈಪಿನಲ್ಲಿ ನಾವು ಹಿಡಿಯುವಂಥದ್ದು. ಸಾಧಾರಣ ತೋಟದ ಮಟ್ಟಕ್ಕಿಂತ ಒಂದು 45 ಫೀಟ್ ಇರ್ಬೋದು, 35 ಫೀಟ್ ಎತ್ತರದಲ್ಲಿ ಇರ್ಬೋದು. ಹೌದು, ನಿಮಗೆ ಸೈಫನಲ್ಲಿ ಹೋಗುವ ಕಾರಣ. ಈಗ ನಾವು ಎಕ್ಕಡ್ಕ ಗಣಪತಿ ಭಟ್ಟರ ಒಂದು ನೀರಿನ ಸಂಗ್ರಹದ ಒಂದು ಟ್ಯಾಂಕಿಯನ್ನು ನೋಡಲಿಕ್ಕೆ ಬಂದಿದ್ದೇವೆ. ನೋಡಿ, ಅವರ ಮನೆಯ ಮಾಡು ನಿಮಗೆ ಕಾಣ್ತಾ ಇರ್ಬೋದು. ಅಲ್ಲಿಂದ ಮಳೆ ನೀರು ಮಾಡಿಗೆ ಬಿದ್ದಂಥದ್ದು, ಹಂಚಿಗೆ ಬಿದ್ದಂಥದ್ದು ಬಂದು ಈ ಟ್ಯಾಂಕಿನಲ್ಲಿ ಸ್ಟೋರ್ ಆಗ್ತದೆ. ಅದು ಮಾತ್ರ ಅಲ್ಲ, ಆಕಾಶದಿಂದ ಬಿದ್ದಂಥ ನೀರು ಸಹಿತ ಇದಕ್ಕೆ ಬೀಳ್ತದೆ. ಇಡೀ ನಾವು ಬೋರ್ವೆಲ್ಗೆ ಫೀಡಿಂಗ್ ಮಾಡ್ತಾ ಇದ್ದೇವೆ. ಇದರಿಂದ ಬೋರ್ವೆಲ್ಗೆ ಫೀಡಿಂಗ್ ಮಾಡ್ತಾ ಇದ್ದಾರೆ. ಅದರ ವಿವರ ಅವರು ಹೇಳ್ತಾರೆ, ಬನ್ನಿ. ಗಣಪತಿ ಭಟ್ರು ಅವರದ್ದೇ ಸ್ವಂತ ಒಂದು ತಂತ್ರಜ್ಞಾನ, ಅವರ ಒಂದು ನಾಲೆಜ್, ಅವರ ಏನು ಜ್ಞಾನದಿಂದ ಮಾಡಿದಂಥ ಒಂದು ಟ್ಯಾಂಕ್ ಇದು. ಆ ಟ್ಯಾಂಕಿನ ಉಪಯೋಗ ಹೇಗೆ, ಅದನ್ನು ಹೇಗೆ ಬಳಸ್ತಾರೆ, ಇದೆಲ್ಲ ಅವರ ಹತ್ರ ಕೇಳಿ ತಿಳ್ಕೊಂಡು. ಈ ಟ್ಯಾಂಕಿ ಸಾಮಾನ್ಯ 100 ಫೀಟು ಉದ್ದ, 70 ಫೀಟ್ ಆಗಲ್ಲ, 100/70, ಆಳ 10 ಫೀಟ್ ಇದೆ. ಅಂದರೆ ಸುಮಾರು 18 ಲಕ್ಷ ಲೀಟರು ಇದರಲ್ಲಿ ಹಿಡಿತದೆ. ಇದು ನಾನು ಮಾಡಿ 6 ವರ್ಷ ಆಯ್ತು. ಈಗ ಒಂದು ಟರ್ಪಲು ಈಗ ಮುಗಿಯಿತು, ಅಂದರೆ ಟರ್ಪಲ್ ಮುಗೀತು ಅಂದರೆ ಲೀಕೇಜ್ ಶುರು ಆಯ್ತು ಅದರಲ್ಲಿ. ಹಾಗೆ ಈಗ ಹೊಸ ಟರ್ಪಲ್ ಈ ವರ್ಷ ಹಾಕಿದಂಥದ್ದು. ಒಮ್ಮೆ ಟರ್ಪಲ್ ಬದಲಾಯಿಸಲಿಕ್ಕೆ ಒಂದು 65,000 ರಿಂದ 70,000 ರೂಪಾಯಿ ಆಗ್ತದೆ ಈಗ. ಸೊ 5 ವರ್ಷ, ಸುಮಾರು 5 ವರ್ಷ ನಮಗೇನು ತೊಂದರೆ ಆಗಲಿಲ್ಲ. 6ನೇ ವರ್ಷಕ್ಕೆ ಈಗ ಬದಲಿಸಿದೆವು. ಹಾಗೆ ಇದಕ್ಕೆ ಮಳೆ ನೀರು ನಮ್ಮ ಮನೆ ಮಾಡಿದ ನೀರು ಸಹ ಇದಕ್ಕೆ ಬಂದು ಬೀಳ್ತದೆ ಮಳೆಗಾಲದಲ್ಲಿ. ಮತ್ತು ಅದಲ್ಲದೆ ಬೇಸಿಗೆಗಾಲದಲ್ಲಿ 2 ಬೋರ್ಗಳಿಂದ ನೀರು ಬಂದು ಇದಕ್ಕೆ ಬೀಳ್ತದೆ. ಇದು ಕೆಳಗಡೆಯಲ್ಲಿ ಗೇಟ್ವಾಲ್ ಇದೆ. ಗೇಟ್ವಾಲ್ ಬಿಟ್ಟ ಕೂಡಲೇ ತೋಟದಲ್ಲಿ 15 ಜೆಟ್ಟು ತಿರುಗುತ್ತದೆ ತೋಟಕ್ಕೆ. ಹಾಗೆ ಇದಕ್ಕೆ ಒಂದು ಕರೆಂಟ್ ಪಂಪಿಂದ ಬಂದು ನೀರು ಬೀಳ್ತದೆ ಬೇಸಿಗೆಗಾಲದಲ್ಲಿ, ಮತ್ತೊಂದು ಸೋಲಾರು ಪಂಪಿನಿಂದ ಟ್ಯಾಂಕಿಗೆ ಬಂದು ಬೀಳ್ತದೆ. ಇದು ಸಾಮಾನ್ಯ 600 ಫೀಟ್ ಆಳದ ಬೋರ್ವೆಲ್ಲಿಂದ RHP ಪಂಪಿನಲ್ಲಿ ಬಂದು ಇದಕ್ಕೆ ಬೀಳ್ತದೆ.
ಸೊ ಇದರಿಂದ ಬೋರ್ವೆಲ್ಗೆ ರೀಚಾರ್ಜಿಗೂ ನೀರು ಬಳಸ್ತೀವಿ. ಮಳೆಗಾಲದಲ್ಲಿ ಇದೆಲ್ಲ ಆಕಾಶದ ನೀರು ಮತ್ತು ಮಾಡಿದ ನೀರಾಗುವ ಇದು ಹೆಚ್ಚಾಗಿ ಸಮಲಿ ಹೋದಿತ್ತು. ಅದಕ್ಕೆ ಬೇಕಾಗಿ ನಾನು ಮಳೆಗಾಲದಲ್ಲಿ ಒಂದು ಪೈಪನ್ನು ಬೋರ್ವೆಲ್ಲಿಗೆ ಕನೆಕ್ಷನ್ ಮಾಡಿದ್ದೇನೆ. ಅದರ ಮೂಲಕ ಬೋರ್ವೆಲ್ಲಿಗೂ ರೀಚಾರ್ಜ್ ಆಗ್ತದೆ. ಅದು ಬೋರ್ವೆಲ್ಲಿಗೆ ಒಮ್ಮೆಲೆ ನೀರು ಬಿಟ್ಟರೆ ಸಮಲಿ ಹೋದಿತ್ತು. ಅದಕ್ಕೆ ಗೇಟ್ ವಾಲ್ ವ್ಯವಸ್ಥೆ ಮಾಡಿ 1 ಇಂಚು ನೀರನ್ನು ಬಿಟ್ಟರೆ ದಿನದ 24 ಗಂಟೆಯೂ ಅದು ತಗೊಳ್ತದೆ ಫುಲ್ ತಗೊಳ್ತದೆ. ದೂರಕ್ಕೆ ಬಿಟ್ಟರೆ ಸಮಲಿ ಹೋಗಿ ಬಿಡ್ತದೆ. ಅದೇ ಸಪೂರಕ್ಕೆ ಬಿಟ್ಟರೆ ದಿನದ 24 ಗಂಟೆಯೂ ತಗೊಳ್ತದೆ. ಸೊ ಸಿಲ್ಪಾನ್ ಶೀಟ್ ನೀವು ಇದಕ್ಕೆ ಬೇಕಾಗಿ ಸ್ಪೆಷಲಾಗಿ ಕಂಪನಿಯಿಂದ ತರಿಸ್ತೀರಿ? ಹೌದು, ಗುಜರಾತಿಂದ ನಾವು ಹೇಳಿ 110 ಫೀಟ್ ಉದ್ದ 90 ಫೀಟ್ ಅಗಲದ ಶಿಲ್ಪನ್ ಶೀಟನ್ನು ಆರ್ಡ್ರ್ ಕೊಟ್ಟು ಅವರು ಇಲ್ಲಿ ಕಳಿಸಿಕೊಟ್ರು. ಅದನ್ನು ನಾನೇ ಇಲ್ಲಿ ವ್ಯವಸ್ಥೆ ಮಾಡಿದೆ. ಇದು ಸೋಲಾರ್ ಪ್ಯಾನಲ್ ಇದು ವಿಷಯ ಹೇಳಿ. ಇದು 14 ಪ್ಯಾನಲ್ ಇದೆ. 530 ವೋಲ್ಟಿನ 14 ಪ್ಯಾನಲ್ ಇದೆ. ಇದರಲ್ಲಿ ಸಾಮಾನ್ಯ 8 ಕಿಲೋವಾಟ್ ವಿದ್ಯುತ್ ಉತ್ಪಾದನೆ ಆಗ್ತದೆ. ನಮ್ಮದು 6 HP ವಿದ್ಯುತ್ ಮೋಟ್ರು. ಅದು ಸಾವಕಾಶದಲ್ಲಿ ಚೆನ್ನಾಗಿ ರನ್ ಆಗ್ತದೆ. ಬೆಳಿಗ್ಗೆ ಸಾಮಾನ್ಯ 9 ಗಂಟೆಯಿಂದ ಸಂಜೆ 4-4:15 ತನಕ ಸರಿಯಾಗಿ ರನ್ ಆಗ್ತದೆ. ಮೋಡೆಲ್ಲ ಬಂದರೆ ಸ್ವಲ್ಪ ಸಪುರ ಆಗ್ತದೆ. ಆ ಹೊತ್ತಿಗೆ ನೀರು ಬರುವುದು ನಿಧಾನ ಆಯಿತು. ಹಾಗಾಗಿ ಸೋಲಾರು ಇದರ ಮೂಲಕ ಪಂಪಿನ ಮೂಲಕ ಸ್ಪ್ರಿಂಕ್ಲರು ಮಾಡಿಸುವಂಥದ್ದು ಸ್ವಲ್ಪ ಕಷ್ಟ. ಒಂದು ಟ್ಯಾಂಕಿಗೆ ನೀರು ಬಂದು ಬಿಡುವುದಕ್ಕೆ ಮಾತ್ರ ಉಪಯೋಗ ಆಗ್ಬೋದಷ್ಟೇ. ಇದು ಇಲ್ಲಿ ಟ್ಯಾಂಕಿ ಮಾಡಿದ ನಂತರ ನೆಟ್ಟ ಗಿಡ. ಸೊ ನೋಡಿ, ಇದರ ಹಿಂಬದಿಯ ತೆಂಗಿನ ಗಿಡ ಈ ಟ್ಯಾಂಕಿ ಮಾಡಿದ ಸಂದರ್ಭದಲ್ಲಿ ನಟ್ಟಂಥ ಗಿಡ ಅಂತ ಹೇಳಿದರು. ಸೊ ಇಲ್ಲಿ JCB ವರ್ಕ್ ಮಾಡಿದ್ದೀರಿ ನೀವು ಈ ಟ್ಯಾಂಕಿ? ಇಲ್ಲಿಯ ಮಣ್ಣನ್ನು ತೆಗೆದು ಸೈಡಿಗೆ ಹಾಕಿ ಮಣ್ಣು ಕಲಸಿ ಕುತ್ಕೊಳಿಸಿದೆ ಅಂಥದ್ದು JCBಯ ಮೂಲಕ. ಸಾಮಾನ್ಯ JCB ವರ್ಕು 65,000 5 ವರ್ಷಗಳ ಹಿಂದೆ ಆಗಿದೆ. ನೋಡಿ, ಕೆಲಸಗಾರರಿಗೆ ವಸತಿ ಗೃಹ ಇದು. 2 ಫ್ಯಾಮಿಲಿಗೆ ನಿಲ್ಲುವಂಥ ಒಂದು ವ್ಯವಸ್ಥೆಯನ್ನು ಅವ್ರು ಮಾಡಿಕೊಂಡಿದ್ದಾರೆ. ನೋಡಿ, ಎಲ್ಲ ಮನೆಗಳಲ್ಲಿ 1 ಗೋಬರ್ ಗ್ಯಾಸ್ ಇದ್ದರೆ ಗಣಪತಿ ಭಟ್ರ ಮನೆಯಲ್ಲಿ 2 ಗೋಬರ್ ಗ್ಯಾಸ್ ಪ್ಲ್ಯಾಂಟ್ ಇದೆ. ಮನೆಯ 2 ಬದಿಗಳು ಗೋಶಾಲೆ ಇದೆ. ಆದ ಕಾರಣ 2 ಕಡೆ 2 ಗೋಬರ್ ಗ್ಯಾಸ್ ಪ್ಲ್ಯಾಂಟನ್ನು ಹಾಕಿಕೊಂಡಿದ್ದಾರೆ. ಬಟ್ ಈ ಒಂದು ಗೋಬರ್ ಗ್ಯಾಸ್ ಪ್ಲ್ಯಾಂಟ್ ಪ್ರಸ್ತುತ ಅಷ್ಟು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳಿದರು. ಗಣಪತಿ ಭಟ್ರ ಮನೆಯ ಪಕ್ಕದಲ್ಲೇ ಒಂದು ಮಾವಿನ ಗಿಡ ಇದೆ. ಇದು ಏನು, ಯಾವ ತಳಿ ಇದು? ಮಲ್ಲಿಕ. ನೋಡಿ, ಕೃಷಿಯ ಯಶಸ್ಸಿನ ಜೊತೆಗೆ ಆ ಕೃಷಿಯ ಒಂದು ಅನುಭವ ಬೇರೆ. ಈ ಒಂದು ಗಿಡದ ವಿಶೇಷತೆ ಒಂದು ಅನುಭವವನ್ನು ಅವರು ಹೇಳ್ತಾರೆ. ಇದು ನಮ್ಮ ಮನೆ ಆದ ನಂತರ ನೆಟ್ಟಂಥ ಗಿಡ. ನಾನು ಪೇಟೆಯಿಂದ ತಂದು ಕಸಿ ಗಿಡ ತಂದು ನೆಟ್ಟದ್ದು ಮಲ್ಲಿಕಾ ಗಿಡ. ಸಾಮಾನ್ಯ 4-5 ವರ್ಷಗಳಲ್ಲಿ ಫಲ ಸಿಕ್ಕಿದೆ ನಮಗೆ. ಒಂದು 3-4 ವರ್ಷ ಚೆನ್ನಾಗಿ ಫಲ ಬಂತು. ಅದಕ್ಕೆ ಮತ್ತೆ 1,000 ಮೇಲೆ ಒಂದು ಕಾಯಿಗಳಾಯಿತು. ಒಂದು ಕಾಯಿ ಸಾಮಾನ್ಯ 900 ಗ್ರಾಮ್ಸು 1 kg ಬಂದ ಕಾಯಿಗಳು ನಿದರ್ಶನ ಇದೆ. ಈಗ 3 ವರ್ಷಗಳಿಂದ ಬಹಳ ಕಡಿಮೆ ಆಗಿದೆ. ಈ ವರ್ಷ ಒಂದು 10-20 ಕಾಯಿಗಳು ಮಾತ್ರ ಸಿಕ್ಕಿದೆ ಅಷ್ಟೇ. ನೋಡಿ, ಕೃಷಿಯಲ್ಲಿ ಅವರ ಬದುಕಿನ ಯಶಸ್ಸು ಮಾತ್ರ ಅಲ್ಲ, ಅನುಭವವನ್ನು ಹೇಳ್ತಾರೆ. ಇಲ್ಲಿ ಯಾವ ರೀತಿಯ ಒಂದು ನಿಮಗೆ ಅವರ ಜೊತೆಗೆ ಮಾತಾಡಿದಾಗ ಸಿಕ್ಕುವಂಥ ಅನುಭವಗಳು, ಇಂಥ ವಿಶಿಷ್ಟ ಅನುಭವಗಳು ಸಿಗುತ್ತೆ. ಏನು ಒಂದು ಬೆಳೆ ಮಾಡಿದಾಗ ಏನಂತ ಯಾವ ಥರ ಅದು ಫಸಲು ಕೊಡ್ತಾ ಇರ್ತದೆ, ಇಂಥ ಅನೇಕ ಅವರ ಪಾರಂಪರಿಕ ಜ್ಞಾನ, ಅವರ ಪ್ರಾಯೋಗಿಕ ಜ್ಞಾನ ಇದೆ ಎಲ್ಲವನ್ನು ನಾವು ಅವರಲ್ಲಿ ಸವಿಯಬಹುದು. ಇದು ಇದೇ ಏನು ಮೋಟ್ರ್ ಇದು? ಇದು ತೋಟಕ್ಕೆ ಸ್ಪ್ರೇ ಮಾಡುವ ಉದ್ದೇಶದಿಂದ ಮೋಟ್ರ್ ಅಳವಡಿಸಿದ್ದು. ಯಾವ ಮೋಟ್ರ್ ಅಂದರೆ ಸೋಲಾರ್ ಪ್ಯಾನಲ್ ನಾನಲ್ಲಿ ಹಾಕಿದ್ದೇನೆ. ಅದೇ ಪ್ಯಾನಲಿಂದ ಇಲ್ಲಿಗೆ ಕರೆಂಟ್ ಬರ್ತದೆ. ಅದರ ಮೂಲಕ ಈ ಮದ್ದು ಪಂಪು ಚಾಲನೆ ಆಗ್ತದೆ. ಈ ಪಂಪಿನ ಮೂಲಕ 5 ಜನ ಏಕಕಾಲದಲ್ಲಿ ತೋಟದಲ್ಲಿ ಸ್ಪ್ರೇ ಮಾಡಬಹುದು. ಇದು ಚಾಲಾದ ಕೂಡಲೇ 5 ಜನರಿಗೆ ಒಮ್ಮೆಲೆ ಸ್ಪ್ರೇ ಮಾಡುವಷ್ಟು ಮದ್ದು ಇದರ ಮೂಲಕ ಪೈಪಿನ ಮೂಲಕ ಅಲ್ಲಿ ತೋಟಕ್ಕೆ ಹೋಗ್ತದೆ. ನಾವು ಇದನ್ನು ಈ ಮೋಟ್ರನ್ನ ತಗೊಂಡು ಹೋಗ್ಲಿಕ್ಕಿಲ್ಲ, ಇದು ಇಲ್ಲೇ ಇರ್ತದೆ. ಮದ್ದು ಎಲ್ಲ ಇಲ್ಲಿ 4-5 ಬ್ಯಾರೆಲ್ಗಳಲ್ಲಿ ಇಲ್ಲೇ ಮಾಡ್ತೇವೆ. ಒಂದು ಬ್ಯಾರೆಲ್ ಮುಗಿದ ಕೂಡಲೇ ಮತ್ತೊಂದು ಬ್ಯಾರೆಲ್ಗೆ ಪಂಪಿನ ಫುಟ್ಬಾಲನ್ನು ಇಡ್ತೇವೆ. ಇದೀಗ 2 ಆಗಿ 3ನೇ ಸ್ಪ್ರೇ ಆಯ್ತು ಇದರಲ್ಲಿ. ಈ ಪಂಪಿನ ಮೂಲಕ ಏನು ಎಲ್ಲ ಸಮಸ್ಯೆಗಳು ನನಗೆ ಕಾಣಲಿಲ್ಲ. ಈ ಪೈಪ್ಗಳು ಅಂಡರ್ ಗ್ರೌಂಡ್ ಆಗಿ ಹೋಗಿದೆ. ಅಲ್ಲಿ 3-4 ಕಡೆಯಲ್ಲಿ ಮದ್ದಿನ ಪೈಪ್ ತಗೊಳ್ಳಿಕ್ಕೆ ವ್ಯವಸ್ಥೆಗಳನ್ನು ಇಟ್ಟುಕೊಂಡಿದ್ದೇನೆ. ಸೊ ಈ ಒಂದು ಪೈಪ್ ಇದು ಮತ್ತೆ ಅಂಡರ್ ಗ್ರೌಂಡ್ ಆಗ್ತದೆ, ಅಲ್ಲಿಂದ ಅಂಡರ್ ಗ್ರೌಂಡ್ ಆಗಿದೆ.
ಇದು ಅರ್ಧ ಇಂಚಿನ ಪೈಪು, ಜೈನ್ನವರ ಪೈಪು. ಹಾಗೆ ಮಣ್ಣಿನೊಳಗೆ ಹಾಕಿದ್ರು ಇದಕ್ಕೇನು ಸಮಸ್ಯೆ ಇಲ್ಲ. ಸಮಸ್ಯೆ ಇಲ್ಲ. ಅಲ್ಲಿ ಬೇಕಾದ ಕಡೆಯಿಂದ ಪಾಯಿಂಟ್ ಇಟ್ಕೊಂಡಿದ್ದೇವೆ, ಅಲ್ಲಿ ಕನೆಕ್ಷನ್ ಮಾಡಿಕೊಂಡ್ರೆ ಆಯಿತು. ಏಕಕಾಲದಲ್ಲಿ 5 ಜನರಿಗೂ ಸಹ ಬಿಡಲಿಕ್ಕೆ ಆಗ್ತದೆ. ನೋಡಿ, ಇದು ಅವರ ಸೋಲಾರ್ ಸ್ವಿಚ್ಗಳು ಇರುವಂಥ ಜಾಗ ನೋಡಿ. ಪಂಪಿಗೆ ಬೇಕಿದೆ ಪಂಪಿಗೆ, ಮನೆಗೆ ಬೇಕಿದೆ ಮನೆಗೆ ಈ ಸೋಲಾರ್ ಎನರ್ಜಿಯನ್ನು ಅವರು ಬಳಸೋದನ್ನು ಆ ಬೋರ್ಡಿನ ಹತ್ರ ಅದು ಬರ್ಕೊಂಡಿದ್ದಾರೆ. ಮಾತ್ರ ಅಲ್ಲ, ಕಂಪ್ರೆಸರ್ ಇದೆ ನೋಡಿ. ಈ ಕಂಪ್ರೆಸರ್ ನಮಗೆ ಖಾಲಿ ಒಂದು ಕಂಪ್ರೆಸರ್ ಇದೆ, ಬಟ್ ಅದರ ಬಳಕೆ ಭಾಳ ಇಂಟ್ರೆಸ್ಟಿಂಗ್. ಯಾವುದಕ್ಕೆಲ್ಲ ಬಳಸ್ತೀರಿ ಈ ಕಂಪ್ರೆಸರ್ ಹೇಳಿ? ವಾಹನದ ಚಕ್ರಕ್ಕೆ ಗಾಳಿ ಹಿಡಿಬೇಕಿದ್ರೆ ಗಾಳಿ ಹಿಡಲಿಕ್ಕೆ ಆಗ್ತದೆ, ಅಥವಾ ಅಂಗಳ ಗುಡಿಸಲಿಕ್ಕೆ ಬೇಕಾದ್ರೆ ಗುಡಿಸಲಿಕ್ಕೆ ಆಗ್ತದೆ. ಕಾರ್ನ ಒಳಗಡೆ ಇರುವ ಧೂಳು ತೆಗಿಲಿಕ್ಕೆ ಬೇಕಾದ್ರೆ ಧೂಳು ತೆಗಿಲಿಕ್ಕೆ ವ್ಯವಸ್ಥೆ ಉಂಟು. ಹಾಗೆ ಯಾವುದಕ್ಕೆ ಬೇಕೋ ಆ ಪೈಪ್ಗಳನ್ನು ಜೋಡಿಸಿಕೊಂಡ್ರೆ ಆಯ್ತು ಅಲ್ಲಿಗೆ. ನಿಮಗೆ ಇದೇ ಈ ಒಂದು ತಾಂತ್ರಿಕ ವಿಷಯದಲ್ಲಿ ಇಷ್ಟೊಂದು ಒಂದು ಕುತೂಹಲ ಆಸಕ್ತಿ ಬರಲಿಕ್ಕೆ ಏನು ಕಾರಣ? ಅದು ತನ್ನಷ್ಟಕ್ಕೆ ಬಂದದ್ದು. ನನಗೆ ಅಲ್ಲಿ ನೋಡಿ ಇಲ್ಲಿ ನೋಡಿ ಅದೆಲ್ಲ ನನ್ನಷ್ಟಕ್ಕೆ ನಾನು ಕಲ್ತುಕೊಂಡದ್ದು. ಈಗ ಟ್ಯಾಂಕಿಯನ್ನು ಮಾಡುವಾಗ ನಾನು ಬೇರೊಂದು ಕಡೆ ಹೋಗಿ ನೋಡಿ ಬಂದು ಮತ್ತೆ ಯಾರಲ್ಲಿ ನಾನು ಕೇಳಲಿಕ್ಕೆ ಹೋಗಲಿಲ್ಲ. ಅದಕ್ಕೆ ಎಷ್ಟು GSM ಟರ್ಪಲ್ ಬೇಕು, ಅದನ್ನೇ ಫಿಟ್ ಮಾಡೋದು ಹೇಗೆ, ಅದೆಲ್ಲವನ್ನು ನಾನೇ ಮಾಡಿದ್ದೆ, ಯಾರಲ್ಲಿ ಕೇಳಿಕೊಂಡು ಮಾಡಿದಂಥದ್ದಲ್ಲ. ನೀವು ಇತ್ತೀಚೆಗೆ ಈಗ ನಿನ್ನೆ ಮೊನ್ನೆ ಇಲ್ಲಿ ಕೊಯಂಬತ್ತೂರಲ್ಲಿ ಹೋಗಿದ್ದೀರಿ ಅಂತ ಹೇಳಿದರೆ? ಹೌದು, ಒಂದು 10 ದಿವಸ ಹಿಂದೆ ಹೋಗಿದ್ದೆ ನಾನು. ಕೆಲವು ಯಂತ್ರೋಪಕರಣಗಳನ್ನು ತರುವ ಅಂತ ಒಂದು ಆಲೋಚನೆ ಮಾಡಿಕೊಂಡು ಹೋದ್ದು. ನನಗೆ ಮತ್ತೆ ಅದಲ್ಲಿ ಸೆಟ್ ಆಗದ ಕಾರಣ ಹಾಗೆ ಕೈ ಬೀಸಿಕೊಂಡು ಬಂದೆ. ಆದರೆ ಒಂದು 2-3 ಹೂಗಿಡ ಕತ್ತರಿಸುವ ಕತ್ತರಿಗಳನ್ನೆಲ್ಲ ತಂದಿದ್ದೇನೆ. ನೋಡಿ, ಗಣಪತಿ ಭಟ್ರು ಅವರ ಈಗ ವಯಸ್ಸು 75 ಅಂತ ಹೇಳಿದರು. ಮತ್ತು ಅವರ ವಿದ್ಯಾಭ್ಯಾಸ SSLC ಮಟ್ಟದ ವಿದ್ಯಾಭ್ಯಾಸ ಅಂತ ಹೇಳಿದ್ರು. ಬಟ್ ಸದಾ ತಂತ್ರಜ್ಞಾನದ ಬಗ್ಗೆ ಅಪ್ಡೇಟ್ ಮಾಡ್ತಾ ಇರ್ತಾರೆ. ಏನೋ ಹೊಸ ವಿಷಯಗಳಿದೆ, ಅಲ್ಲಿಗೆ ಕ್ಷೇತ್ರ ಸಂದರ್ಶನ ಮಾಡ್ತಾರೆ, ಅನೇಕ ಜನರ ಹತ್ರ ಮಾತಾಡ್ತಾರೆ, ಮಾಹಿತಿಗಳನ್ನ ಸಂಗ್ರಹಿಸ್ತಾರೆ, ಮತ್ತೆ ಒಂದು ನಿರ್ಣಯಕ್ಕೆ ಬಂದು ಅದನ್ನು ತಮ್ಮ ಕ್ಷೇತ್ರದಲ್ಲಿ ಅಳವಡಿಸುವಂಥ ಅವರು ವಿಶಿಷ್ಟ ವ್ಯಕ್ತಿಯವರು. ಈಗ ಅವರ ಕಾಂಪೋಸ್ಟ್ ಪಿಟ್ನ ಹತ್ರ ಹೋಗೋಣ. ನೋಡಿ, ಕೇವಲ ಅವರು ಕಾಂಪೋಸ್ಟ್ ಮಾಡ್ತಾರೆ ಅಂತ ಮಾತ್ರ ಅಲ್ಲ, ಅವರು ಸರ್ಟಿಫೈಡ್ ಆರ್ಗ್ಯಾನಿಕ್ ಫಾರ್ಮ್ ಅಂತ ಹೇಳಿದ್ರೆ ಗಣಪತಿ ಭಟ್ ಪರ್ಲಂಪಾಡಿ ಸರ್ಟಿಫೈಡ್ ಫಾರ್ಮರ್ ಅವರು. ಪ್ರತಿಯೊಂದಕ್ಕೂ ಒಂದು ವೈಜ್ಞಾನಿಕ ತಳಹದಿಯ ಮೇಲೆ ಅವರು ಹೋಗ್ತಾರೆ. ತಂತ್ರಜ್ಞಾನ ಮಾತ್ರ ಅಲ್ಲ, ಆಧುನಿಕತೆ ಮಾತ್ರ ಅಲ್ಲ, ಅದರ ಒಂದು ತಳಹದಿಯ ಮೇಲೆ ಅವರು ತಮ್ಮೆಲ್ಲ ಚಟುವಟಿಕೆಗಳನ್ನು ಮಾಡ್ತಾರೆ. ಈ ಥರ ಕೊಚ್ಚಲಿಕ್ಕೆ ಆಗ್ತದೆ ನೋಡಿ. ಇದೆಲ್ಲ ಈ ಸೊಪ್ಪುಗಳನ್ನೆಲ್ಲ ಅದರಲ್ಲೇ ಕೊಚ್ಚಿ ಹಾಕಿದಂಥದ್ದು. ಇದು ಕಂಪೋಸ್ಟ್ ಹೊಂಡಕ್ಕೆ ಬೇಕಾಗಿ ಕೊಚ್ಚಿ ರೆಡಿ ಮಾಡಿದಂಥದ್ದು. ಇದೇ ಥರ ಸೋಗೆಗಳನ್ನು ಇದಕ್ಕೆ ಕೊಚ್ಚಿ ಹಾಕ್ತೇವೆ. ಹಾಗೆ ಅದು ಈ ಹೊಂಡ ಖಾಲಿ ಉಂಟು, ಈಗ ಆ ಹೊಂಡ ಫುಲ್ಲಾಗಿದೆ ನೋಡಿ. ಇದು ಅವರ ಕಾಂಪೋಸ್ಟ್ ಪಿಟ್. ಹಸಿ ಕಾಂಪೋಸ್ಟಿಗೆ ಬೇಕಾಗಿ ಎಲೆಗಳನ್ನು ಕೊಚ್ಚಿ ಇಟ್ಟುಕೊಳ್ತಾರೆ, ರೆಡಿ ಮಾಡಿ ಇಟ್ಕೊಳ್ತಾರೆ. ಏನೆಲ್ಲ ಕೃಷಿ ತ್ಯಾಜ್ಯಗಳು ಸಿಗ್ತದೆ ಸೋಗೆ ಮಾಡಲು, ಇದನ್ನೆಲ್ಲ ಕಾಂಪೋಸ್ಟಿಗೆ ಬಳಸ್ತಾ ಇದ್ದಾರೆ. ಒಂದು ಕಾಂಪೋಸ್ಟ್ ಪಿಟ್ ಫುಲ್ಲಾಗಿದೆ, ಇನ್ನೊಂದು ರೆಡಿ ಆಗ್ತಾ ಇದೆ. ಅದೆಷ್ಟು ಸಮಯ ಆಯ್ತು? ಅದು 3 ತಿಂಗಳಾಯ್ತು. 3 ತಿಂಗಳು. ಇದೀಗ ಖಾಲಿ ಆಗಿ ಬಿಡ್ರಿ. ಇನ್ನೀಗ ಅದು ಫುಲ್ ಆಯ್ತಾರೆ, ಇನ್ನೂ 3 ತಿಂಗಳು ಬೇಕು. ಇನ್ನು ಫುಲ್ ಆಗಬೇಕಿದ್ರೆ ಇನ್ನೂ 3 ತಿಂಗಳು ಹಾಕಬೇಕು ಅದಕ್ಕೆ. ಸೊ 6 ತಿಂಗಳ ಒಂದು ಬ್ಯಾಚ್, 6 ತಿಂಗಳು. ಈಗ ಅವರ ಮನೆ ಶೆಡ್ಡಿನಲ್ಲಿ ಒಂದು ಬೈಕ್ ಇದೆ. ಅದು ತೋಟ ಇಡೀ ಒಂದು ಅತ್ಲೆ ಹೋಗುವಂಥ ವ್ಯವಸ್ಥೆ, ಸಾಮಾನು ಸರಂಜಾಮುಗಳನ್ನು ಸಾಗಿಸುವಂಥ ವ್ಯವಸ್ಥೆ ಇದೆ. ಈಗ ನೋಡಿ, ಅವರ ಮನೆಯಿಂದ ಕೆಳಗೆ ನಾವು ಹೋಗ್ತಾ ಇದ್ದೇವೆ. ಅದು ಯಾವ ಥರ ಅದನ್ನು ಬಳಸ್ತಾರೆ ಅಂತೇಳಿ ಅವರು ಹೇಳ್ತಾರೆ. ಈಗ ಆ ಬೈಕನ್ನು ಅದಕ್ಕೇನು ಏನು ಅದು ಎಲೆಕ್ಟ್ರಿಕ್ ರಿಕ್ಷಾ. ಎಲೆಕ್ಟ್ರಿಕ್ ರಿಕ್ಷಾ, ಅದರ ಬಳಕೆನ ಅವರು ಇಲ್ಲಿ ಹೇಳ್ತಾರೆ ಯಾವ ಥರ ಅವ್ರ ತೋಟದಲ್ಲಿ ಬಳಸ್ತೇವೆ ಅಂತೇಳಿ. ನಾನು 2 ವರ್ಷಗಳ ಹಿಂದೆ ಒಂದು ಎಲೆಕ್ಟ್ರಿಕ್ ರಿಕ್ಷಾವನ್ನು ತಂದಿದ್ದೆ ನಮ್ಮ ತೋಟದ ಕೃಷಿ ಉಪಯೋಗಕ್ಕೆ ಬೇಕಾಗಿ. ಅಂದರೆ ಅದರಲ್ಲಿ ಸಾಮಾನ್ಯ 3 ಕ್ವಿಂಟಾಲು ಹಾಕಿ ತೋಟದಿಂದ ಅಡಿಕೆ ವಗೇರೆ ಯಾವುದನ್ನು ಕೊಂಡೋಗಲಿಕ್ಕೆ ಮನೆಗೆ ಅಂಗಳಕ್ಕೆ ಕೊಂಡೋಗ್ಲಿಕ್ಕೆ ಆಗ್ತದೆ. ಹಾಗೆ ಮನೆಯಿಂದ ಏನಾದ್ರು ತರುವುದು, ತೋಟಕ್ಕೆ ತರುವುದು ತರಲಿಕ್ಕೆ ಆಗ್ತದೆ. ಸಣ್ಣ ಮಕ್ಕಳು ಸಹ ಬಿಟ್ಟುಕೊಂಡು ಹೋಗ್ತಾರೆ. ನಮ್ಮದು ಇದು 6.5-13 ಇದರ ಒಂದು ಗಿಡದ ಅಂತರ. ಇದರ ಎಡೆಯಲ್ಲಿ ಎಲ್ಲಿ ಯಾವ ಎಡೆಯಲ್ಲಿ ಸಹ ಕೊಂಡೋಗ್ಲಿಕ್ಕೆ ಆಗ್ತದೆ. ಸಣ್ಣ ಮಕ್ಕಳು ಸಹ ಅದನ್ನು ಬಿಟ್ಟುಕೊಂಡು ಹೋಗ್ತಾರೆ. ಅದಕ್ಕೆ ಏನು ಲೈಸೆನ್ಸ್ ಎಲ್ಲ ಬೇಕು ಅಂತ ಇಲ್ಲ. ಅದನ್ನು ಪೇಟೆಗೆ ಕೊಂಡು ಹೋಗುವಂಥ ರಿಕ್ಷಾ ಅಲ್ಲ ಅದು.
ಅದನ್ನು ಕಂಪ್ಲೀಟ್ ಎಲ್ಲ ಬಳಸ್ತೀರಿ? ಎಲ್ಲ ಎಲ್ಲಿಯೂ ಬೇಕಾದ್ರೂ ಬೆಳೆಸಲಿಕ್ಕೆ ಆಗ್ತದೆ. ಯಾರು ಯಾವ ಗೊಬ್ಬರವನ್ನು ಕೊಂಡೋಗ್ಬೋದು ಅಥವಾ ಯಾವ ಮಕ್ಕಳು ಕೊಂಡೋಗ್ಬೋದು, ಅಂದರೆ ಅಭ್ಯಾಸ ಇದ್ದವರು ಯಾರಿಗೂ ಕೊಂಡೋಗ್ಬೋದು. ಏನು ದೊಡ್ಡ ಲೈಸೆನ್ಸ್ ಏನು ಬೇಡ, ಅಪಾಯ ಏನಿಲ್ಲ. ಅಪಾಯ ಏನಿಲ್ಲ. ಮತ್ತು ಅದಕ್ಕೆಲ್ಲ ಇದು ನಂಬರ್ ಪ್ಲೇಟ್ ಇಲ್ಲ, ಪೇಟೆಗೆ ಹೋಗುವಾಗಿಲ್ಲ ಅದು. ನೋಡಿ, ಅವರು ಅಡಿಕೆ ಕೃಷಿಯಲ್ಲಿ ಈ ಯಾಂತ್ರೀಕರಣವನ್ನು ಬಳಸಿದಾಗೆ ನೋಡಿ, ಇಲ್ಲಿ ಅವರ ಜಾಯಿಕಾಯಿ ಗಿಡ ಇಲ್ಲಿದೆ ನಟ್ಮಗ್ಗಿಂದು. ಅದನ್ನು ಒಂದು ವ್ಯವಸ್ಥಿತವಾಗಿ ಅವರು ನಟ್ಟಿದ್ದಾರೆ. ನೋಡಿ, ಈ ಅಡಿಕೆ ಗಿಡದ ನಡುವಿನಲ್ಲಿ ಒಂದು ಸಾರಿ ಸಂಪೂರ್ಣವಾಗಿ ನಟ್ಮಗ್ ಜಾಯಿಕಾಯಿ ಗಿಡ ಇದೆ. ಎಷ್ಟು ಸಾರಿ ಇದು ಸಾಮಾನ್ಯ 12-14 ವರ್ಷಗಳ ಪ್ರಾಯದ ಗಿಡಗಳು. ಸಾಮಾನ್ಯ ನಮ್ಮಲ್ಲಿ ಒಂದು 50 ಮರಗಳಿದೆ. ಒಂದು 2000 ಅಡಿಕೆ ಮರದಲ್ಲಿ ಈಗ ಒಂದು 50 ಜಾಯಿಕಾಯಿ ಮರಗಳಿದೆ. ಈಗ ಸಾಮಾನ್ಯ 2 ವರ್ಷಗಳ ಹಿಂದೆ ನಮಗೆ 1 ಲಕ್ಷದ ಮೇಲೆ ಸಿಕ್ಕಿದೆ. ಈಗ ಕಳೆದ ವರ್ಷವು ಈ ವರ್ಷವು ಇಳುವರಿ ತುಂಬ ಕಡಿಮೆ ಇದೆ. ಬೇರೇನು ಅಂತರ್ ಬೆಳೆಗಳು? ಬೇರೆ ಬೆಳೆಗಳಲ್ಲಿ ಕೊಕ್ಕೋ ಇದೆ. ಕೊಕ್ಕೋದಲ್ಲಿ ನಮಗೆ ಈ ವರ್ಷ ಒಂದು 75,000 ರೂಪಾಯಿ ಸಿಕ್ಕಿತ್ತು ಈ ಬೆಳೆಯಲ್ಲಿ. ಕಳೆದ ವರ್ಷ ಸ್ವಲ್ಪ ಕಡಿಮೆ ಇತ್ತು. ಮುಂದೆಗೆ ಹೇಗಾಗುತ್ತೆ ಗೊತ್ತಿಲ್ಲ. ನಾವು ತುಂಬ ಏನು ಕೊಕ್ಕೋ ಗಿಡಗಳನ್ನು ಹಾಕಲಿಲ್ಲ, ಭಾಳ ದೂರ ಇದೆ ಅಷ್ಟೇ. ನೋಡಿ, ತೆಂಗಿನ ಸಿಪ್ಪೆಯನ್ನು ಇಲ್ಲಿ ರಾಶಿ ಹಾಕ್ತಾರೆ. ವರ್ಷಕ್ಕೊಮ್ಮೆ ಇಲ್ಲಿಗೆ ಟ್ರ್ಯಾಕ್ಟರ್ ಬರೆಸಿ ಅದನ್ನು ಹುಡಿ ಮಾಡಿ ಮತ್ತೆ ಬಳಸ್ತಾರೆ. ನೋಡಿ, ಅವರ ರಿಕ್ಷಾ ತೋಟದಿಂದ ಇಷ್ಟೇ ಏರುದಾರಿ ಇಷ್ಟೇ ಇರುವಂಥದ್ದು. ತೋಟದಿಂದ ಮನೆಗೆ ಬರ್ಬೋದು. ಓಹೋ, ಗಣಪತಿ ಭಟ್ರ ಒಂದು ಭೇಟಿಯಲ್ಲಿ ನಿಮಗೆ ಅನೇಕ ವಿಷಯಗಳು ಸಿಗ್ಬೋದು. ನೋಡಿ, ಮನಸ್ಸಿನ ಒಂದು ಉಲ್ಲಾಸಕ್ಕೆ ನೀವು ನಗರಕ್ಕೆ ಹೋಗಬೇಕು ಅಂತೆಲ್ಲ ಏನೆಲ್ಲ ಅವರ ಮನೆಯಲ್ಲಿ ಅವರ ವ್ಯಾಪ್ತಿಯಲ್ಲಿ ಅಳವಡಿಸ್ಬೋದು ಅದನ್ನೆಲ್ಲ ಅಳವಡಿಸಿದ್ದಾರೆ. ನೋಡಿ, ಇಲ್ಲಿ ಒಂದು ಕಾರಂಜಿ ವ್ಯವಸ್ಥೆ ಮಾಡಿದ್ದಾರೆ. ಮತ್ತು ಒಂದು ತೂಗು ಉಯ್ಯಾಲೆಯನ್ನು ವ್ಯವಸ್ಥಿತಗೊಳಿಸಿದ್ದಾರೆ. ಅದಕ್ಕೆ 2 ಸೈಡ್ಗೆ 2 ಸ್ಟೇ ವೈರ್ ಇದೆ. ಅದರ ಬಗ್ಗೆ ಅವ್ರ ಹತ್ರ ಕೇಳೋಣ. ಏನು ಹೇಗೆ ಇದು ಸಾಮಾನ್ಯ 10 ವರ್ಷಗಳ ಹಿಂದೆ ನಾನು ಮಾಡಿದಂಥದ್ದು. ಮಂಗಳೂರು ಗುಜರಿಯಿಂದ ಹಿಡ್ಕೊಂಡು ಬಂದ ಎಲ್ಲ ಸಾಮಾನುಗಳು ಅಲ್ಲಿಂದ ಬಂದಂಥದ್ದು. ಅದನ್ನು ಇಲ್ಲಿ ತಂದು ಜೋಕಾಲಿಯಾಗಿ ಮಾರ್ಪಡಿಸಿ ಎಲ್ಲರೂ ಕೂತ್ಕೊಂಡು ನೋಡುವ ಹಾಗೆ ಆಗಿದೆ. ಅಲ್ಲಿ ಉಯ್ಯಾಲೆಯಲ್ಲಿ ಮೇಲೆ ಒಂದು ಬೇರಿಂಗ್ ಹಾಕಿದ್ದೇನೆ. ಅದು ಸ್ಮೂತಾಗಿ ಇಟ್ಲ ಉಚ್ಚಲಿಕ್ಕೆ ಬೇಕಾಗಿ. ಹಾಗೆ ಇದು ಹಳೆಯ ಡಿಶ್ಶು ನಮ್ಮ ಮನೆಯಲ್ಲೇ ಇತ್ತು, ಅದನ್ನು ಅದಕ್ಕೆ ಅಳವಡಿಸಿದೆ ಒಂದು ಅಲಂಕಾರಕ್ಕೆ ಬೇಕಾಗಿ. ಮತ್ತು ನೀರು ಹೇಗಿದ್ದರೂ ಬೀಳ್ತದೆ, ಅದಕ್ಕೆ ಅಲ್ಲ. ಇದು ಕಾರಂಜಿಯಾಗಿ ಈಗ 1 ವರ್ಷ ಆಯಿತು. ಈಗ ಹೀಗೆ ಒಂದು ಇದು ಸೈಫನ್ನಲ್ಲಿ ಬರುವಂಥದ್ದು ಅಲ್ಲ. ಇದೀಗ ಮೋಟ್ರ್ ಅರ್ಧ ಮೋಟ್ರ್ ಇದೆ ಅದರಲ್ಲಿ. ಅದರ ನೀರು ವಾಪಸ್ ಮೇಲೆ ಹಾರಿ ವಾಪಸ್ ಅಲ್ಲಿಗೆ ಬೀಳ್ತದೆ. ನೀರು ವೇಸ್ಟ್ ಆಗೋದಿಲ್ಲ. ಇಲ್ಲಿ ಸುತ್ತಲು ನಾವು ಹೂವಿನ ಗಿಡಕ್ಕೆ ಸ್ಪ್ರೇ ಸಣ್ಣ ಸಿಂಚನ ಆಗ್ತದೆ. ಇದೇನು ಇದು ಕಾಫಿ ಗಿಡಗಳಲ್ಲ? ಕಾಫಿ ಗಿಡ ನಾನು ಕಳೆದ ವರ್ಷ ಸ್ವಲ್ಪ ಗುಡ್ಡೆಯಲ್ಲಿ ಕಾಫಿ ಗಿಡ ಹಾಕಿದ್ದೆ. ಈಗ ತೋಟದಲ್ಲಿ ಹಾಕೊಂಡು ಸ್ವಲ್ಪ ಹೊರಟಿದ್ದೇನೆ. ಕಳೆದ ವರ್ಷ ಒಂದು 300 ಗಿಡ ಗುಡ್ಡೆಯಲ್ಲಿ ಹಾಕಿದ್ದೇನೆ. ಒಳ್ಳೆಯದಾಗಿ ಬಂದಿದೆ. ನೋಡಿ, ಅವರ ಇನ್ನೊಂದು ಡ್ರೈಯರ್ ಅದು. ಇದೇನು ಅಡಿಕೆ ಒಣಗಿಸೋದು? ಜಾಯಿಕಾಯಿ ಒಣಗಿಸ್ಲಿಕ್ಕೆ, ಕಾಯಿಯನ್ನು ಒಣಗಿಸ್ಲಿಕ್ಕೆ. ಜಾಯಿಕಾಯಿ ಇದು ಹೆಚ್ಚಾಗಿ ಜಾಯಿಕಾಯಿ ಒಣಗಿಸ್ಲಿಕ್ಕೆ ಬಳಸ್ತಾರೆ. ಅಡಿಕೆ ಒಣಗಿಸ್ಲಿಕ್ಕೆ ಇದು ಮುಖ್ಯವಾಗಿ. ಇದೀಗ ಜಾಯಿಕಾಯಿ ಒಣಗಿಸುವ ಉದ್ದೇಶದಲ್ಲಿ ಈಗ ಮೇಲಿನ ಟ್ರೈ ಮಾಡಿದ್ದೀಗ ಅಡಿಕೆ ಒಣಗಿಸ್ತಾ ಇದ್ದೇವೆ. ಇದೊಂದು 15 ವರ್ಷ ಆಯ್ತು ಈ ಗುಡಿ. ಹೀಗೆ ನಮ್ಮದು 15 ವರ್ಷಗಳಿಂದ ಇದು ಉಪಯೋಗ ಆಗ್ತಾ ಇದೆ. ಅಡಿಕೆ ಗೋಣಿಗೆ ತುಂಬಿಸುವಂಥ ವ್ಯವಸ್ಥೆ ಅದು ಕೋಕರ್ಕ ವ್ಯವಸ್ಥೆ. ಚಪ್ಪರವನ್ನು ಭಾಳ ಎತ್ತರದಲ್ಲಿ ಹಾಕ್ತಾರೆ ಇವರು. ಬಸಳೆ ಚಪ್ಪರವನ್ನು
ಭಾಳ ತಗ್ಗಿನ ಒಂದು ಚಪ್ಪರ ಹಾಕಿದ್ದಾರೆ. ಇದೇನು ಇಷ್ಟು ತಗ್ಗಿನಲ್ಲಿ ಚಪ್ಪರ ಹಾಕಿದ್ದು? ನಮಗೆ ಕೆಲಸದ ಸುಲಭಕ್ಕೆ ಬೇಕಾಗಿ ಮತ್ತು ಕೊಯ್ಯುವ ಸುಲಭಕ್ಕೆ ಬೇಕಾಗಿ ಈ ಥರದಲ್ಲಿ ಮಾಡಿದ್ದೇವೆ. ನಿಮ್ಮದೇ ಓನ್ ಎಕ್ಸ್ಪೀರಿಯನ್ಸ್ ಐಡಿಯಾದಲ್ಲಿ ಮಾಡಿದಂಥದ್ದು. ಭಾಳ ಕಡಿಮೆ ಖರ್ಚು, ಅನುಕೂಲ ಆಗ್ತದೆ. ಕಂಬದ ಕೆಲಸ ಎಲ್ಲ ಯಾವುದಿಲ್ಲ ಇಲ್ಲಿ. ಅನುಕೂಲ ಆಗ್ತದೆ ಕೊಯ್ಲಿಕ್ಕೆ. ಕೊಯ್ಲಿಕ್ಕೂ ಅನುಕೂಲ ಆಗ್ತದೆ, ಚಪ್ಪರ ಹಾಕಲಿಕ್ಕೂ ಸುಲಭ ಆಗ್ತದೆ. ನೋಡಿ, ಈ ಜೋಕಾಲಿಗೆ ಭಾರಿ ಒಂದು ಶಕ್ತಿ ಇದೆ. ಇದನ್ನು ಫೋನ್ ಮಾಡಲಿಕ್ಕೆ ಕೂತ್ಕೊಂಡು ಆರಾಮದಲ್ಲಿ ಫೋನ್ ಮಾಡಲಿಕ್ಕೂ ಈ ಜೋಕಾಲಿ ಭಾಳಷ್ಟು ಉಪಯೋಗ ಆಗುತ್ತೆ. ಇದು ಮೇಲೆ